ಹೇ ಗಾಯ್ಸ್, ವೆಲ್ಕಮ್ ಟು ಯಾವ್ದಪ್ಪ ಇದು ಸುತ್ತು ಕಣಿವೆ. ಇದಕ್ಕೆ ಇನ್ನೊಂದು ಹೆಸರು ಐತೆ, ಮದಲಿಂಗನ ಕಣಿವೆ ಅಂತ ಹೇಳ್ಬಿಟ್ಟು. ಈ ಮದಲಿಂಗನ ಕಣಿವೆ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಇಲ್ಲೊಂದು ಫೇಮಸ್ ಲವ್ ಸ್ಟೋರಿ ಐತಪ್ಪ. ಆ ಲವ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಪೂರ್ತಿ ಹೇಳ್ತೀನಿ, ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ಕೇಳಿ, ಓಕೆನಾ? ಸುತ್ತು ಪ್ರದೇಶದಲ್ಲಿ ಸತ್ತೋಗಿರೋದಕ್ಕೋಸ್ಕರ ಏನ್ ಮಾಡ್ತಾರೆ, ಇದಕ್ಕೆ ಮದಲಿಂಗನ ಕಣಿವೆ ಅಂತ ಕರೀತಾರೆ. ಇದು ಈ ಜಾಗದಾಗ ಹಿಸ್ಟ್ರಿ. ನೆಕ್ಸ್ಟ್ ನಾವ್ ಯಾಕೆ ವಿಸಿಟ್ ಮಾಡ್ಬೇಕು ಅಂತಂದ್ರೆ, ಈ ಜಾಗಕ್ಕೆ ಬರೋ ಟ್ರೆಕ್ಕಿಂಗ್ ಮಾಡಕ್ಕಂತೂ ಸೈಕ್ ಪ್ಲೇಸ್ ಸೂಪರ್ ಆಗೈತೆ. ಬಟ್ ಮಳೆಗಾಲದಲ್ಲಿ ಬಂದ್ರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಸೀನರಿ ಸಿಗುತ್ತೆ, ಫುಲ್ ಒಂಥರ ಗ್ರೀನರಿ ಎಲ್ಲ ಸಗತ್ತಾಗಿರುತ್ತೆ, ಫೋಟೋ ಶೂಟ್ ಎಲ್ಲ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಬಂದ್ರೆ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಹತ್ಬೇಕಾರೆ ಮುಕ್ಳರಿಯುತ್ತೆ, ಮೇಲಕ್ಕೆ ಬಂದ್ಮೇಲೆ ಆರಾಮಾಗಿ ಹಿಂಗೆ ಟೈಮ್ ಸ್ಪೆಂಡ್ ಮಾಡೋದು ನೋಡ್ರಿ. ನಮ್ಮ ಪಿಳೆಗಳೆಲ್ಲ ಆರಾಮಾಗಿ ಬಂದು ವ್ಯೂ ಪಾಯಿಂಟ್ ಅಲ್ಲಿ ಮಲಿಕೊಂಬಿಟ್ಟವೆ. ಹೇ ಗಾಯ್ಸ್, ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು ಬಗ್ಗಿನ ಫ್ಯಾಮಿಲಿ ಸ್ಟೋರಿ ಗುರು. ಈ ಸ್ಟೋರಿ ವಿಶೇಷ ಏನು ಗೊತ್ತಾ, ನಾನು ನಿನ್ನ ಮದುವೆ ಆಗೋಕ್ಕೋಸ್ಕರ ತನ್ನ ಪ್ರಾಣ ಬಿಟ್ಟ ಬಾಬಂದು ಸ್ಟೋರಿ. ಆ ಸ್ಟೋರಿ ಏನಪ್ಪ ಅಂದರೆ, ಇದು ಸುತ್ತು ಕಣಿವೆ ಅಂತ ಐತೆ. ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲಿರೋ ಒಂದೇ ಒಂದು ಪರ್ವತ ಶ್ರೇಣಿ ಅಂದರೆ ಇದು. ಇದು ಯಾವ ಮಲೆನಾಡು ಅಲ್ಲ, ಯಾವ ಕೇರಳನೂ ಅಲ್ಲ, ಏನೂ ಅಲ್ಲ. ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲಿರೋ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಮದಲಿಂಗನ ಕಣಿವೆ, ಸುತ್ತು ಕಣಿವೆ ಅಂತಲೂ ಕರೀತಾರೆ. ಇದಕ್ಕೆ ಮದಲಿಂಗನ ಕಣಿವೆ ಅಂತ ಯಾಕೆ ಕರೀತಾರಪ್ಪ ಅಂತಂದರೆ, ಇದಕ್ಕೊಂದು ಫುಲ್ಲು ಒಂದು ಲವ್ ಸ್ಟೋರಿ ಐತಪ್ಪ. ಅದು ಅಂತಿಂಥ ಲವ್ ಸ್ಟೋರಿ ಅಲ್ಲ, ಫುಲ್ಲು ಹೀರೋಯಿಸಮ್ ಇರೋ ಲವ್ ಸ್ಟೋರಿ. ಆ ಲವ್ ಸ್ಟೋರಿ ಏನಪ್ಪ ಅಂತಂದರೆ, ಮದಲಿಂಗ ಅಂತ ಒಬ್ಬ ಇರ್ತಾನೆ. ಅವನು ಒಂದು ದಿವಸ ಏನು ಮಾಡ್ತಾನೆ, ಇಲ್ಲಿ ಪಕ್ಕದಲ್ಲಿ ನಡೀತಾ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ಜಾತ್ರೆ, ಅಂದರೆ ಮದಲಿಂಗನ ಕಡೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿ ಜಾತ್ರೆಗೆ ಹೋದಾಗ, ಜಾತ್ರೆಗೆ ಹೆಂಡತಿ, ಅತ್ತೆ ಮತ್ತೆ ನಾದಿನ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿಂದ ಜಾತ್ರೆ ಮುಗಿಸ್ಕೊಂಡು ಬರಬೇಕಾದ್ರೆ ಮದಲಿಂಗನ ಹೆಂಡತಿಗೆ ನನ್ನ ತಂಗಿನ ನನ್ನ ಜೊತೆಲೇ ಇರಬೇಕು ಅನ್ನೋ ಒಂದು ಆಸೆಗೋಸ್ಕರ ಏನು ಮಾಡ್ತಾಳೆ, ಮದಲಿಂಗನ ಕೇಳ್ತಾಳಂತೆ, ನನ್ನ ತಂಗಿನ ನೀನು ಯಾಕೆ ಮದುವೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಅವಾಗ ಏನು ಮಾಡ್ತಾನೆ, ಮದಲಿಂಗ ಸರಿ ಅಂತ ಒಪ್ಕೋತಾನಂತೆ. ಅವಾಗ ಏನು ಮಾಡ್ತಾನೆ, ಮದಲಿಂಗನ ಹೆಂಡತಿ ಅವ್ರ ಅಮ್ಮನ ಕೇಳ್ತಾಳಂತೆ, ಅಮ್ಮ ಜಾಣೇನು ಯಾಕೆ ನನ್ನ ಗಂಡನ ಕೊಟ್ಟು ಮದುವೆ ಮಾಡಬಾರ್ದು, ಇಬ್ರು ಒಂದೇ ಮನೆ ಚೆನ್ನಾಗಿರ್ತೀವಿ ಅಂತ ಕೇಳ್ತಾಳಂತೆ. ಅದಕ್ಕೆ ಅವ್ರು ಅತ್ತೆ ಹೇಳ್ತಾರೆ, ಬೇಡಮ್ಮ ಅವಳೇನೋ ಚೆನ್ನಾಗಿರ್ತಾಳೆ, ನೀನು ಭಾಳ ಹಾಳಾಗ್ಬಿಡುತ್ತೆ, ಬೇಡ ಅಂತ ಬುದ್ಧಿ ಹೇಳ್ತಾಳೆ. ಆದರೂ ಅವ್ರು ಯಾರು ಕೇಳ್ದಂಗೆ ಸರಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದಾಗ, ಇಲ್ಲ ಅತ್ತೆ ನಾನು ನೋಡ್ಕೊತೀನಿ, ಜಾಣೆನ ಚೆನ್ನಾಗಿ ನೋಡ್ಕೊತೀನಿ ಅಂತ ಮದಲಿಂಗ ಹೇಳ್ತಾನಂತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ತಾ ಆಂಜನೇಯ ದೇವಸ್ಥಾನದಿಂದ ಬರುವಾಗ ಈ ಕಣಿವೆ ಜಾಗದ ಹತ್ರ ಬಂದು ಅವ್ರ ಅತ್ತೆಗೆ ಒಂದು ಐಡಿಯಾ ಹೊಳೆಯುತ್ತಂತೆ. ಆ ಐಡಿಯಾ ಏನಪ್ಪ ಅಂತಂದರೆ, ಅಲ್ಲಿ ಹಿಂಗೆ ಒಂದು ಚಾಲೆಂಜ್ ಕೊಡ್ತಾವಂತೆ. ಆ ಚಾಲೆಂಜ್ ಏನಪ್ಪಾ ಅಂತಂದ್ರೆ, ಈ ಫುಲ್ಲು ಈ ಕಣಿವೆ ಜಾಗನ ಹಿಂದ್ ಮುಂದಾಗ ಹತ್ತಿಳಿಬೇಕು. ಅದು ಗೊತ್ತಾ, ಇಲ್ಲಿ ಕಾಣಿಸ್ತೈತಲ್ಲ, ಈ ಫುಲ್ ಈ ಜಾಗಗಳನ್ನ ಹಿಂದ್ ಮುಂದಾಗ ಹತ್ತಿಳಿಬೇಕು ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜ್ ಕೊಡ್ತಾವಂತೆ. ಅದಕ್ಕೆ ನಮ್ಮ ಮದಲಿಂಗನು ಪಂಚ ಮ್ಯಾಚ್ ಸೆಕ್ಷನ್ ನೆಗಿದ್ದಾನೆ, ಸರಿಯಾಗಿ ಆಯ್ತು ಕರ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹತ್ತಕ್ಕೆ ಬರ್ತಾನಂತೆ. ನೋಡಿ ಫುಲ್ಲು ಸುತ್ತು 7 ಬೆಟ್ಟ ಅವಲ್ವಾ, ಈ ಕಣಿವೆನ ಹಿಂದೆ ಮುಂದಾಗ ಹತ್ತಿಳಿಬೇಕು ಅಂತ ಹೇಳ್ಬಿಟ್ಟು ನೋಡಿ, ಇದು ಈ ಫುಲ್ ಎಲ್ಲ ಈ ಬೆಟ್ಟಗಳನ್ನ ಹತ್ತಿಳಿಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ, ಚಾಲೆಂಜ್ ಆಗ್ತಾಳಂತೆ ಮದಲಿಂಗಂಗೆ. ಸರಿ ಆಯ್ತು ಅಂತೇಳಿ ನಮ್ಮ ಮದಲಿಂಗನ ಏನು ಮಾಡ್ತಾನೆ, ಹೋಗಿ ಇಳಿಬೇಕು ಅಂತ ಹೇಳ್ಬಿಟ್ಟು ಹತ್ಬೇಕಾದ್ರೆ ಒಂದೇ ಒಂದು ತಪ್ಪು ಮಾಡಿರ್ತಾನೆ. ಏನಪ್ಪ ಅಂದರೆ ನೀರು ತಗೊಂಡು ಹೋಗಿರಲ್ಲ. ಸರಿ ಅಂತ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಹತ್ಬಿಟ್ಟು ಇಳಿತಾನೆ. ಫುಲ್ಲು ಸುಸ್ತಾಗಿರ್ತಾನೆ. ಇಲ್ಲಿ ಮಧ್ಯದಲ್ಲಿ ಇದ್ದಾಗ ನೀರು ಕೇಳ್ತಾನಂತ ಅವ್ರ ಅತ್ತೆಗೆ. ಅವ್ರ ಅತ್ತೆ ಏನು ಮಾಡ್ತಾಳೆ, ಗಾಡೀಲಿ ನೀರು ಕೊಡೋಕೆ ಹೋಗ್ಬಿಟ್ಟು ಆ ನೀರನ್ನ ಕೈ ಜಾರಿ ಆ ಕೆಳಗಡೆ ಕಡಿಮೆ ಬಿದ್ದೋಗುತ್ತೆ. ಸೊ ನೀರು ಖಾಲಿ ಆಗ್ಬಿಡುತ್ತೆ. ಮದಲಿಂಗ ಏನು ಮಾಡ್ತಾನೆ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಇಳಿದ್ಬಿಟ್ಟು ಫುಲ್ ಎಲ್ಲ ಸುಸ್ತಾಗಿರ್ತಾನಲ್ವ, ಸೀದಾ ಹೋಗಿದ್ದೆ ಅವನ ನಾದಿನಿ ಮಡ್ಲಲ್ಲಿ ಸತ್ತೋಗ್ಬಿಡ್ತಾನೆ. ಅವ್ನ ನಾದಿನಿ ಯಾರಪ್ಪ ಅಂದರೆ ಜಾಣೆ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಸಾಯ್ಬೇಕಾದ್ರೆ ಒಂದು ಡೈಲಾಗ್ ಹೊಡ್ಬಿಟ್ಟು ಸತ್ತೋಗಿರ್ತಾನೆ. ಏನಪ್ಪ ಅಂತಂದರೆ, ಜಾಣೆ ನಾನು ನಿನ್ನ ಪ್ರೀತಿ ಗೆದ್ದಿದ್ದೀನಿ, ನಾನು ನಿನ್ನ ಮಡ್ಲಲ್ಲೇ ಸಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸತ್ತೋಗ್ತಾನಂತೆ. ನೆಕ್ಸ್ಟ್ ಅಲ್ಲಿಂದ
ಸರಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಇದೇ ಕಣಿವೆಯಲ್ಲಿ ಮೊದಲಿಂಗನ ಎಲ್ಲ ಶವ ಸಂಸ್ಕಾರ ಎಲ್ಲ ಮಾಡಿ ಪೂರ್ತಿ ಎಲ್ಲ ಇದು ಮಾಡ್ಬಿಟ್ಟು ಮುಂದೆ ಹೋಗ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದ್ 2 ಕಿಲೋಮೀಟರ್ ಮುಂದೆ ಹೋಗ್ತಿದ್ದಂಗೆ ನಮ್ಮ ಭಾವ ಸತ್ತೋದ್ನಲ್ಲ ಅಂತ ಕೊರಗಲ್ಲಿ ಜಾಣೆನೂ ಸತ್ತೋಗ್ಬಿಡ್ತಾಳೆ. ಆ ಜಾಣೆ ಸತ್ತೋಗಿದ್ದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಈ ಕಣಿವೆಯಿಂದ ಬಿಟ್ಟು ನೆಕ್ಸ್ಟ್ ಊರಲ್ಲೇ ಅವ್ರು ಸತ್ತೋಗಿದ್ದು ಆ ಊರಿಗೆ ಜಾಣೆ ಹಾರ ಅಂತ ಕರೀತಾರೆ. ಆ ಊರಿಗೂ ಐತೆ ಜಾಣೆ ಹಾರ ಅಂತ ಹೇಳ್ಬಿಟ್ಟು ಅದಕ್ಕೆ ಜಾಣೆ ಹಾರ ಅಂತ ಕರೀತಾರೆ. ನೆಕ್ಸ್ಟ್ ಸರಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಹಂಗೆ ಬರ್ಬೇಕಾರೆ ಅವ್ರ ಅತ್ತೆ ಏನ್ ಮಾಡ್ತಾರೆ, ಇಲ್ಲೇ ಹಿಂಗೆ ಇದು ಮಾಡ್ಬಿಟ್ಟು ಅವ್ರ ಅತ್ತೆ ಸತ್ ಜಾಗಕ್ಕೆ ಹತ್ಯಾಳು ಅಂತ ಕರೀತಾರೆ. ಅಲ್ಲಿ ಈಗ ನರಸಿಂಹ ದೇವಸ್ಥಾನ ಇದೆ, ಹತ್ಯಾಳು ಬೆಟ್ಟ. ಆ ಊರು ಹತ್ಯಾಳು, ಅವ್ರ ಅತ್ತೆ ಸತ್ತ ಮೊದಲಿಂಗನ ಅತ್ತೆ ಸತ್ತಂತ ಜಾಗ ಹತ್ಯಾಳು ಅಂತ ಕರೀತಾರೆ. ಅಲ್ಲಿಂದ ಮತ್ತೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಅವನ ಹೆಂಡತಿ ಸತ್ತೋಗಿ ಜಾಗಕ್ಕೆ ಮಡದಿ ಮಡು ಅಂತ ಹೇಳ್ಬಿಟ್ಟು ಏನೋ ಕರೀತಾರೆ. ಟೋಟಲು 3 ಜನನು ಇದೇ ಕಣಿವೆ ಸುತ್ತು ಪ್ರದೇಶದಲ್ಲಿ ಸತ್ತೋಗಿರೋದಕ್ಕೋಸ್ಕರ ಏನ್ ಮಾಡ್ತಾರೆ, ಇದಕ್ಕೆ ಮೊದಲಿಂಗನ ಕಣಿವೆ ಅಂತ ಕರೀತಾರೆ. ಇದು ಈ ಜಾಗದ ಹಿಸ್ಟ್ರಿ. ನೆಕ್ಸ್ಟ್ ನಾವ್ ಯಾಕೆ ವಿಸಿಟ್ ಮಾಡ್ಬೇಕು ಅಂತಂದ್ರೆ, ಈ ಜಾಗಕ್ಕೆ ಬರೋ ಟ್ರೆಕ್ಕಿಂಗ್ ಮಾಡಕ್ಕಂತೂ ಸೈಕ್ ಪ್ಲೇಸ್ ಸೂಪರ್ ಆಗೈತೆ. ಬಟ್ ಮಳೆಗಾಲದಲ್ಲಿ ಬಂದ್ರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಸೀನರಿ ಸಿಗುತ್ತೆ, ಫುಲ್ ಒಂಥರ ಗ್ರೀನರಿ ಎಲ್ಲ ಸಖತ್ತಾಗಿರುತ್ತೆ, ಫೋಟೋ ಶೂಟ್ಗೆಲ್ಲ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಬಂದ್ರೆ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಹತ್ಬೇಕಾರೆ ಮುಕ್ಲರಿ ಇರುತ್ತೆ, ಮೇಲಕ್ಕೆ ಬಂದ್ಮೇಲೆ ಆರಾಮಾಗಿ ಹಿಂಗೆ ಟೈಮ್ ಸ್ಪೆಂಡ್ ಮಾಡೋದು ನೋಡ್ರಿ. ನಮ್ಮ ಪಿಳೆಗಳೆಲ್ಲ ಆರಾಮಾಗಿ ಬಂದು ವ್ಯೂ ಪಾಯಿಂಟ್ ಅಲ್ಲಿ ಮಲಿಕೊಂಬಿಟ್ಟವೆ. ಮೇಲ್ ಹತ್ತೋವರೆಗೂ ಕಷ್ಟಗಳು, ಹತ್ತದ ಮೇಲಂತೂ ಏಸಿಗಿನ ತಣ್ಣಗೆ ಆಗುತ್ತಂತೆ. ಗಾಳಿ ಮಾತ್ರ ಸೂಪರ್ ಆಗೈತೆ. ನೈಟ್ ಎಲ್ಲ ಮಲ್ಕೊಂಡ್ರೆ ಚಿರತೆ ಕರಡಿ ಬಂದು ಆಕಾಶ ಒಂದು ಕಿತ್ಕೊಂಡು ಹೋಗ್ಬಿಡ್ತವೆ. ಆಯ್ತಾ, ಅರ್ಲಿ ಮಾರ್ನಿಂಗ್ ಬಾಗ್ರು, ಅರ್ಲಿ ಮಾರ್ನಿಂಗ್ ಬಂದ್ಬಿಟ್ಟು ಸೈಕ್ ಪ್ಲೇಸ್ ಎಂಜಾಯ್ ಮಾಡೋದು. ನೀನ್ ಯಾವ ಟೈಮಲ್ಲಾರ ಬಾ. ಬೇಸಿಗೆಯಲ್ಲಿ ಬಂದ್ರೆ ಹತ್ತದ್ ಕಷ್ಟ, ಸೀನರಿ ಸಿಗಲ್ಲ, ಬಟ್ ಒಳ್ಳೆ ಫೀಲ್ ಸಿಗುತ್ತೆ. ನೀನು ಒಳ್ಳೆ ರೈನಿ ಟೈಮಲ್ಲಿ ಬಂದ್ಬಿಟ್ರೆ ಮಾತ್ರ ಗ್ರೀನರಿ ಸಿಗುತ್ತೆ, ಈ ತರ ಗಾಳಿಪಾಳಿ ಒಂಥರ ಫುಲ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಬೇಸಿಗೆ ಟೈಮ್ ಸ್ಪೆಂಡ್ ಮಾಡೋದು ಸೂಪರ್ ಆಗೈತೆ ಗುರು. ಆಮೇಲೆ ಬೈಕ್ ರೈಡ್ಗಂತೂ ರೋಡ್ ಮಾತ್ರ ಆಸಮ್ ಆಗೈತೆ, ಸೂಪರ್ ರೋಡ್, ಕಡಿಮೆ ಜಾಗ, ಸೈ ಹೀಗಾಗೈತೆ. ಬರ್ಬೇಕು ಬೈಕ್ ತಗೊಂಡು ಮಳೆಗಾಲದಲ್ಲಿ ಬರ್ರಿ, ಅಪ್ಪ ಬೈಕ್ ತಗೊಂಡು ಚೆನ್ನಾಗಿರುತ್ತೆ. ಆಮೇಲೆ ನೋಡ್ರಿ ಸುತ್ತು ಕಣಿವೆ ಇದೆ, ಸುತ್ತು ಕಣಿವೆ. ಓಕೆ ನೋಡಿದ್ರಲ್ವಾ, ಇದು ಸುತ್ತು ಕಣಿವೆ. ಇದಕ್ಕೆ ಬರೋದು ತುಂಬ ಸಿಂಪಲ್ಲು. ಏನಪ್ಪ ಅಂತಂದರೆ, ನೀವು ಬೆಂಗಳೂರಿಂದ ಬಂದರೆ 126 ಕಿಲೋಮೀಟರ್, 126 ಒಂದು ಜಾಸ್ತಿ ಆಗುತ್ತೆ, 156 ಏನೋ ಆಗುತ್ತೆ ಅನ್ಸುತ್ತೆ. ನಮ್ಮ ತುಮಕೂರಿಂದ ಒಂದು 100 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ಏನಿಲ್ಲ. ಸೀದಾ ತುಮಕೂರು ಹೈವೇ ಮೇಲೆ ಬಂದು KV ಕ್ರಾಸಲ್ಲಿ ಲೆಫ್ಟ್ ತಗೊಳ್ಳಿ, ಚಿನಾಳಿ ಸಿಗುತ್ತೆ. ಚಿನಾಳಿಯಿಂದ ರೈಟ್ಗೆ ಒಂದು ರೋಡ್ ಹೋಗುತ್ತೆ, ಅಲ್ಲಿಂದ ಒಂದು 15 ಕಿಲೋಮೀಟರ್ ಬಂದರೆ, ಒಂದು 16 ಕಿಲೋಮೀಟರ್ ಬಂದರೆ ಗುರು, ಅಲ್ಲೇ ನಿಮಗೆ ಇದು ಜಾಗ ಕಂಡಿಡೋ ಸ್ವಲ್ಪ ಕಷ್ಟ ಆಗೋದು. ಸಿಂಪಲ್ ಏನಪ್ಪ ಅಂತಂದರೆ, ನೀವು ಟಾಪಿಗೆ ಬಂದಾಗ ಆ ಘಾಟ್ ರೋಡಲ್ಲಿ ನೀವು ಟಾಪಿಗೆ ಬರ್ತಿದ್ದಂಗೆ ಗಾಡಿ ಸೈಡ್ಗೆ ಹಾಕ್ಬಿಡಿ. ಯಾಕಂದರೆ ನೀವು ಕೆಳಕ್ಕೆ ಹೋದರೆ ಜಾಣೆ ಹಾರ ಸಿಗುತ್ತೆ, ಹಿಂದಕ್ಕೆ ಹೋದರೆ ವಾಪಸ್ ಹೋಗ್ತೀರಾ. ಸೊ ಯಾಕೆಂದರೆ ಇದಕ್ಕೆ ಯಾವುದೇ ಲ್ಯಾಂಡ್ ಮಾರ್ಕ್ ಇಲ್ಲ. ವ್ಯೂ ಪಾಯಿಂಟ್ಗೆ ನಿಮಗೆ ಕಾಣುತ್ತೆ, ವ್ಯೂ ಪಾಯಿಂಟ್ ಲೆಫ್ಟಲ್ಲಿ ನೋಡಿದ್ರೆ ನೀವು ಅದನ್ನ ನೋಡ್ಕೊಂಡ್ರೆ ಓಕೆ, ಇಲ್ಲ ಗಾಡಿ ಹೊಡೆ ಹುಮ್ಮಸಲ್ಲಿ ನೋಡ್ಕೊಂಡ್ರೆ ಮುಂದಕ್ಕೆ ಬಂದರೆ ನಮ್ಮ ಥರ 3 ರೌಂಡ್ ಹೊಡಿಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಏನಿಲ್ಲ, ನೀವು ಟಾಪಿಗೆ ಬಂದು ಗಾಡಿ ನಿಲ್ಲಿಸ್ಬಿಡಿ, ನಿಮಗೆ ಲೆಫ್ಟ್ ಸೈಡಲ್ಲಿ ವ್ಯೂ ಪಾಯಿಂಟ್ ಕಾಣುತ್ತೆ, ಸೀದಾ ಟ್ರೆಕ್ ಮಾಡ್ಕೊಂಡು ಮ್ಯಾಕ್ ಬನ್ನಿ. ವ್ಯೂ ಪಾಯಿಂಟಲ್ಲಿ ಆರಾಮಾಗಿ ನಿಮ್ಗೆ ಎಷ್ಟು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಫುಲ್ಲು ತಣ್ಣಗಿರುತ್ತೆ, ಗಾಳಿ ಒಳ್ಳೆ ಸೂಪರ್ ಆಗಿರೋ ಗಾಳಿ ಬರುತ್ತೆ. ಹಂಗೆ ಒನ್ ಡೇ ಪಿಕ್ನಿಕ್ಕಿಗೆ ಎಂಜಾಯ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬನ್ನಿ. ಇಲ್ಲ ನಾವು ಟ್ರೆಕ್ ಮಾಡ್ತೀವಿ, ನಾವು ಫುಲ್ಲು ಪ್ರೊಫೆಷನಲ್ ಟ್ರೆಕ್ಕರ್ಸ್ ಅನ್ನೋಂಗಿದ್ರೆ ನೋಡಿ, ಅದೇ ಪೀಕು ನಾವು ಕಾಣಿಸ್ತೈತಮ್ಮ ನಿಮಗೆ, ಇದು ಪೀಕು. ಈ ಪೀಕಿಗೆ ಹೋಗ್ಬೇಕು ಅಂತಂದರೆ ನೀವು ಒಟ್ಟು 7 ಬೆಟ್ಟ ಹತ್ತಿಡಬೇಕು ಗುರು. ನಾವು ಈ ಬಿಸಿಲಲ್ಲಿ ಬಂದ್ಬಿಟ್ಟಿದ್ದೀವಿ, ಇಲ್ಲ ನಾವು ಅಲ್ಲೂ 10 ವರ್ಷ ಇದೆ. ಮಳೆಗಾಲದಲ್ಲಿ ಟ್ರೆಕ್ ಮಾಡೋಣ, ಚೆನ್ನಾಗೈತೆ ಟ್ರೆಕ್ ಮಾಡೋಣಂತೂ. ಇಲ್ಲ ಅರ್ಲಿ ಮಾರ್ನಿಂಗ್ ಬಂದು ಟ್ರೆಕ್ ಮಾಡ್ಬೋದು, ಸೂಪರ್ ಆಗೈತೆ, ವಿಸಿಟ್ ಮಾಡಿ. ನಾವು ನೋಡಿ ಬೆಳಿಗ್ಗೆ ನಾವು 7:30 ಬಂದವ್ರು ನಾವು, ಇನ್ನು 12:30 1 ಗಂಟೆ ಆದ್ರೆ ಇನ್ನೂ ಇಲ್ಲೇ ಇದ್ದೀವಿ. ಫುಲ್ಲು ಟೈಮ್ ಸ್ಪೆಂಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಂದು ಸ್ಪೆಂಡ್ ಮಾಡಿ, ಸಣ್ಣ ಗಾಳಿ ಬರುತ್ತೆ. ಏನೋ ತಿನ್ನಕ್ಕೆ ತಂದ್ಬಿಟ್ರೆ ತಿನ್ಕೊಂಡು ಕೂತ್ಕೋಬೋದು. ಬ್ಯಾಗ್ ತಗೊಂಬನ್ನಿ, ಪ್ಲಾಸ್ಟಿಕ್ ಎಲ್ಲ ಎಸಿ ಬಡಿ, ಪರಿಸರ ಕಾಪಾಡಿ. ಥ್ಯಾಂಕ್ ಯು. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ, ಇನ್ನೂ ಸಪೋರ್ಟ್ ಮಾಡಿ, ಓಕೆನಾ? ನಿಮ್ಮ ಮನೆ ಹುಡುಗ ನಾನು, ರಾಮ್ ಟ್ರಾವೆಲರ್.